Hello everyone, welcome to Himalaya classes. Let us see question number 8 of chapter motion. The graph of the uniform motion shows. ಹಾಗಿದ್ರೆ ಯೂನಿಫಾರ್ಮ್ ಮೋಷನ್ ನಾವು ಗ್ರಾಫ್ ಅನ್ನ ಬರೆದ್ರೆ ಅದು ಏನನ್ನ ತೋರಿಸುತ್ತೆ ಅಂತ ಕೇಳಿದ್ದಾರೆ. ವಾಟ್ ಈಸ್ ಯೂನಿಫಾರ್ಮ್ ಮೋಷನ್? ಹಾಗಿದ್ರೆ ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು? ಯೂನಿಫಾರ್ಮ್ ಮೋಷನ್ ಇಸ್ ನಥಿಂಗ್ equal distance covered by an object in equal interval of time. Equal interval of time ಅಲ್ಲಿ equal distance covered ಆಗಿದ್ರೆ ಅದನ್ನ ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಮನೆಯಿಂದ ಸ್ಕೂಲಿಗೆ ಹೊರಟಿದ್ದೀನಿ. ಫೈನ್, ಈಗ ನಾನು 2 ಮಿನಿಟ್ಸ್ ಅಲ್ಲಿ 200 ಮೀಟರ್ ಅನ್ನ ಕವರ್ ಮಾಡಿದ್ದೀನಿ. ಅವ್ರು 1 ಮಿನಿಟ್ ಅಲ್ಲಿ 100 ಮೀಟರ್ ಅನ್ನ ಕವರ್ ಮಾಡಿದ್ದೀನಿ. ಓಕೆ, ನಾನು 8 ಗಂಟೆಗೆ ಮನೆ ಬಿಟ್ಟೆ. ಓಕೆ, ಆ ಟೈಮಲ್ಲಿ ನನ್ನ ಮನೇಲಿ ಈಗ ಮನೆ ಬಿಟ್ಟೆ 8:01 ನಾನು 100 ಮೀಟರ್ ಮನೆಯಿಂದ 100 ಮೀಟರ್ ದೂರದಲ್ಲಿದ್ದೀನಿ. ಈಗ ನಾನು 8:02 200 ಮೀಟರ್ ಮನೆಯಿಂದ 200 ಮೀಟರ್ ದೂರದಲ್ಲಿದ್ದೀನಿ. ಅದೇ ತರ ನಾನು 8:05 ಮನೆಯಿಂದ 500 ಮೀಟರ್ ದೂರದಲ್ಲಿದ್ದೀನಿ. ನಾನು ಈಕ್ವಲ್ ಡಿಸ್ಟೆನ್ಸ್ ಅನ್ನ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀನಿ. 1 ಮಿನಿಟ್ ಅಲ್ಲಿ 100 ಮೀಟರ್, ಇಲ್ಲಿ 8:02 ಅಂದ್ರೆ ಆಲ್ರೆಡಿ 100 ಮೀಟರ್ ಟ್ರಾವೆಲ್ ಮಾಡಿದ್ದೆ. 8:01 ಇಂದ 8:02 ಅಂದ್ರೆ 1 ಮಿನಿಟ್ ಅಲ್ಲಿ ಮತ್ತೆ 100 ಮೀಟರ್ ನ ಕವರ್ ಮಾಡಿದೆ. ಮನೆಯಿಂದ 200 ಮೀಟರ್ ದೂರಕ್ಕೆ ಬಂದ. ಅದೇ ತರ ಹೀಗೆ ಕಂಟಿನ್ಯೂ ಆಗಿ 8:05 ಟೈಮಲ್ಲಿ ನಾನು 500 ಮೀಟರ್ ದೂರದಲ್ಲಿದ್ದೆ. ಗೊತ್ತಾಯ್ತಾ? ಅಂದ್ರೆ 1 ಮಿನಿಟ್ಗೆ 100 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಿದ್ದೀನಿ. ಸೊ ಐ ಆಮ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಇದನ್ನ ಯೂನಿಫಾರ್ಮ್ ಮೋಷನ್ ಅಂತ ಕರೀತೀವಿ. ಹಾಗಿದ್ರೆ ಇದಕ್ಕೆ ನಾನು ಗ್ರಾಫ್ ಹಾಕಿದ್ರೆ ಯಾವ ತರ ಬರುತ್ತೆ? ಏನಿದೆ ಗ್ರಾಫ್? ಸ್ಟ್ರೇಟ್ ಲೈನ್. ಡಿಸ್ಟೆನ್ಸ್ y ಆಕ್ಸಿಸ್ ಅಲ್ಲಿ ಡಿಸ್ಟೆನ್ಸ್ ಅನ್ನ ತಗೊಳ್ತೀರಿ, x ಆಕ್ಸಿಸ್ ಅಲ್ಲಿ ಟೈಮ್ ಅನ್ನ ತಗೊಳ್ಳಿ. ಅವಾಗ ಏನಾಗುತ್ತೆ? ಇಲ್ಲಿ ಟೈಮ್ 1 ಸೆಕೆಂಡ್ ಅಂತ ಇಟ್ಕೊಳ್ಳೋಣ. ನೀವು ವೆಹಿಕಲ್ ಅಲ್ಲಿ ಹೋಗ್ತೀವಿ 2 ಸೆಕೆಂಡ್ 3 ಸೆಕೆಂಡ್ ಈ ತರ. ಇಲ್ಲಿ 100 ಮೀಟರ್, ಇಲ್ಲಿ 200 ಮೀಟರ್. ಫೈನ್, ಹಾಗಿದ್ರೆ ಗ್ರಾಫ್ ಯಾವ ತರ ಬರುತ್ತೆ? ಈಗ ನಾನು 100 ಮೀಟರ್ ಅನ್ನ 1 ಸೆಕೆಂಡ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀನಿ. 200 ಮೀಟರ್ಗೆ ಹೋದಾಗ 2 ಸೆಕೆಂಡ್ ಅನ್ನ ಕನ್ಸ್ಯೂಮ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟಾಯ್ತು ಡಿಫ್ರೆನ್ಸ್? 1 ಸೆಕೆಂಡ್ ಅಲ್ವಾ? ಈಕ್ವಲ್ ಟೈಮ್ ಇಂಟರ್ವಲ್ ಅಲ್ಲಿ ನಾನು ಅಂದ್ರೆ 1 ಸೆಕೆಂಡ್ ಅಲ್ಲಿ ಇಲ್ಲಿ 100 ಮೀಟರ್ ನ ಕವರ್ ಮಾಡ್ಕೊಂಡಿದ್ದೀನಿ. ಗೊತ್ತಾಗ್ತಾ ಇದೆಯಾ? ಈ ತರ. ಸೊ ದಿಸ್ ಗಿವ್ಸ್ straight line. Option A is right. Option B, zigzag line, wrong. Option C, circle, wrong. Option D, curved line, wrong. Option A is correct. Thank you.